Stay accept. ಎಲ್ರಿಗೂ ನಮಸ್ಕಾರ. ಪ್ರತಿ ವಾರದಂತೆ ಈ ವಾರವೂ ಕೂಡ ಸತ್ಸಂಗದಲ್ಲಿ ನಿಮ್ಮೆಲ್ಲರ ಜೊತೆಗೆ ಇರುವಂಥ ಒಂದು ಸದವಕಾಶ ನನಗೆ. ಎಂದಿನಂತೆ ಹಾಡಿನೊಂದಿಗೆ ಇವತ್ತು ಆರಂಭ ಮಾಡ್ತಾ ಇದ್ದೀನಿ. ಕಯ್ಯಾರ ಕಿಂಜಣ್ಣರಯ್ಯ ಅವರು ಬರೆದಿರುವಂಥ ಒಂದು ಭಾವಗೀತೆ. ಅದು ಒಂದು ರೀತಿಯ ಭಾವಗೀತೆಯೇ ಹೌದು. ನಾವು ಅದನ್ನು ನಮ್ಮ ಜೀವನಕ್ಕೂ ಕೂಡ ಬೇಕಾದ ರೀತಿಯಲ್ಲಿ ಅಳವಡಿಸ್ಕೊಳ್ಬಹುದಂತ ಒಂದು ಸುಂದರವಾದಂಥ ಗೀತೆಯಿಂದ ಆರಂಭ ಮಾಡೋಣಂತೆ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೆ ನಾನು ಕವಿಯೋ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೆ ನಾನು ಕವಿಯೋ. ವಿಶ್ವಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾನ್ ತಪಿಸುತ್ತಿಹೆ ಪೇಳಲಾವ ಪರಿಯೋ. ತಾನ್ ತಪಿಸುತ್ತಿಹೆ ಪೇಳಲಾವ ಪರಿಯೋ. ದುರ್ಬಲರ ಮರ್ದಿಸುತ್ತ ಪಶುಬಲದಿ ವರ್ಧಿಸುತ್ತ ರಾಷ್ಟ್ರ ರಾಷ್ಟ್ರಗಳ ಸ್ವಾತಂತ್ರ್ಯ ಸೆಳೆಯುತ್ತ ಸುಲಿಗೆ ಸಂಸ್ಕೃತಿಯೆಂದು ತಿಳಿದಿರುವ ಪಾಪಿಗಳ ಸುಲಿಗೆ ಸಂಸ್ಕೃತಿಯೆಂದು ತಿಳಿದಿರುವ ಪಾಪಿಗಳ ಮುರಿವ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೆ ನಾನು ಕವಿಯೋ. ಸ್ವಾತಂತ್ರ್ಯ 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 ಮೂರಕ್ಷರದೊಳೇನು ಮಾಟವಿಹುದೋ. ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ಮುದಿತ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೆ ನಾನು ಕವಿಯೋ. ಎನ್ನ ಹೃದಯದ ಸ್ಫೂರ್ತಿ ಎನ್ನ ಜನತೆಯ ಶಕ್ತಿ ಎನ್ನ ನಾಡಿನ ಕೀರ್ತಿ ಹೆಚ್ಚಿಸಲ್ಕೆ ಎಮ್ಮೊಂದಿಗರ ಬದುಕ ಬಾಳಾಗಿ ಬೆಳಗಿಸಲು ಎಮ್ಮೊಂದಿಗರ ಬದುಕ ಬಾಳಾಗಿ ಬೆಳಗಿಸಲು ಬಲಿತ ಲೇಖನಿ ಬೇಕು ರಕ್ತವದಕ್ಕೆ ಮಸಿ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ಬರೆಯಬಲ್ಲೆನೆ ನಾನು ಕವಿಯೋ. ಬರೆಯಬಲ್ಲೆನೆ ನಾನು ಕವಿಯೋ. ಬರೆಯಬಲ್ಲೆನೆ ನಾನು ಕವಿಯೋ. ಈ ಹಾಡಿನ ಭಾವದಲ್ಲಿಯೂ ಕೂಡ ಶಿವಾಜಿಯ ಜೀವನಕ್ಕೆ ಹತ್ತಿರವಾದಂಥ ಎಷ್ಟೋ ಸಾಲುಗಳನ್ನು ನಾವು ಗಮನಿಸಬಹುದು ಅಂತ ಅನಿಸುತ್ತೆ. ಉದಾಹರಣೆಗೆ, ವಿಶ್ವ ಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾನ್ ತಪಿಸುತ್ತೆ ಅಂದ್ರೆ ನಮ್ಮ ಮಾತೃಭೂಮಿ ಬಿಡುಗಡೆಗಾಗಿ ತಪಿಸ್ತಾ ಇತ್ತು ಅನ್ನುವ ಭಾವವನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಆ ಸಮಯದಲ್ಲೇ ಅಂದ್ರೆ ಪರದಾಸ್ಯದಲ್ಲಿ ಪರಕೀಯರ ದಾಳಿಯಲ್ಲಿ ತಾಯಿ ಭಾರತಿ ತೊಳಲಾಡ್ತಾ ಇರುವಾಗ
ಭಾರತಕ್ಕೆ ಭವಿಷ್ಯವೇ ಇಲ್ಲವೇನೋ ಅನ್ನುವಂಥ ಸಂದಿಗ್ಧ ಸ್ಥಿತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅವತಾರ ಆಯಿತು. ಹಾಗೇನೇ ದುರ್ಬಲರ ಮರ್ದಿಸುತ್ತ ಪಶುಬಲದಿ ವರ್ಧಿಸುತ್ತ. ಎಷ್ಟು ಚೆನ್ನಾಗಿದೆ ಸಾಲುಗಳು. ಯಾರು ದುರ್ಬಲರಿದ್ದಾರೋ ಅವರಿಗೆ ಸಹಾಯ ಕೊಡಬೇಕು. ಪಶುಬಲದಿಂದ ವರ್ಧಿಸುವಂತಹ ಪ್ರಕ್ರಿಯೆ ಯಾರು ನಮ್ಮನ್ನ ಆಳ್ತಾ ಇದ್ದಾರೋ ಅಂಥವರಲ್ಲಿ ಬರಬಾರದು. ಆದರೆ ಶಿವಾಜಿಯ ಕಾಲಘಟ್ಟದಲ್ಲಿ ಇಂತಹ ವಿಪರೀತವನ್ನೇ, ಬರೀ ಸಾಮಾನ್ಯ ಸ್ಥಿತಿಯಲ್ಲ, ವಿಪರೀತ ಸ್ಥಿತಿಯನ್ನ ನಾವು ಕಾಣ್ತಾ ಇದ್ವಿ. ಯಾವ ರೀತಿಯಲ್ಲಿ ಅಂದ್ರೆ, ಖ್ಯಾತ ಇತಿಹಾಸ ತಜ್ಞರಾದಂಥ ಜದುನಾಥ ಸರ್ಕಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಪ್ರಯಾಗದಲ್ಲಿರುವಂತ ಅಕ್ಷಯ ವಟವೃಕ್ಷದ ಬಗ್ಗೆ ಉಲ್ಲೇಖ ಮಾಡ್ತಾ, ಅಕ್ಷಯ ವಟವೃಕ್ಷ ಅದು ಇವತ್ತಿಗೂ ಇದೆ. ಅದನ್ನು ಕಂಡ್ರೆ ಮೊಘಲ್ ದೊರೆ ಅವನಿಗೆ ಎಲ್ಲಿಲ್ಲದ ಒಂದು ಅಸಹನೆ, ಇದನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಜಹಾಂಗೀರನಿಗೆ ಅತಿಯಾದಂಥ ಆಸೆ. ಈ ವಟವೃಕ್ಷ, ಅಕ್ಷಯ ವಟವೃಕ್ಷ, ಇದು ಹಿಂದೂ ಸಮಾಜಕ್ಕೆ ಹೊಸ ಪ್ರೇರಣೆಯನ್ನು ಕೊಡುತ್ತೆ ಅಂತ ಅವನಿಗೆ ಅನ್ಸಿರ್ಬೇಕು ಬಹುಶಃ. ಜನ ಆ ರೀತಿಯ ಭಾವನೆಯನ್ನು ಅದ್ರ ಸಂಗಡ ಇಟ್ಕೊಂಡಿದ್ರು ಅಂತ. ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅನ್ಕೊಂಡ, ಹಲವು ಸಾರಿ ಅದನ್ನು ಕತ್ತರಿಸಿ ಹಾಕದ. ಆದರೆ ಆ ವಟವೃಕ್ಷ ಚಿಗುರುತ್ತಾನೆ ಇತ್ತಂತೆ, ಮತ್ತೆ ಮತ್ತೆ ಚಿಗುರ್ತಾ ಇತ್ತು. ಇದನ್ನ ಸಹಿಸದ ಜಹಾಂಗೀರ ಕಾದ ಸೀಸವನ್ನ, ಆ ವಟವೃಕ್ಷವನ್ನ ಕತ್ತರಿಸಿ ಕಾದ ಸೀಸವನ್ನ ಕತ್ತರಿಸಲ್ಪಟ್ಟಂತ ಆ ಭಾಗಕ್ಕೆ ಪೂರ್ತಿಯಾಗಿ ಮುಚ್ಚಿ ಬಿಡ್ತಾನೆ. ಅಂದ್ರೆ ಸೀಸವನ್ನು ಮುಚ್ಚಿದ ನಂತರ ಅಲ್ಲೇನು ಬೆಳಲಿಕ್ಕೆ ಸಾಧ್ಯವಿಲ್ವಲ್ಲ, ಅದು ಮೆಟಲ್ ತಾನೆ. ಹಾಗಾಗಿ ಆದ್ರೆ ಒಂದೇ ವರ್ಷದಲ್ಲಿ ಮುಚ್ಚಿರುವಂತ ಸೀಸವನ್ನ ಸೀಳಿಕೊಂಡು ಆ ವಟವೃಕ್ಷ ಚಿಗುರೊಡೆದು ಮೇಲಕ್ಕೆ ಬಂತು. ಯಾವ ಜಹಾಂಗೀರ ಈ ವಟವೃಕ್ಷ ಇನ್ನು ಚಿಗುರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದ, ಒಂದೇ ವರ್ಷದಲ್ಲಿ ನೋಡ್ತಾ ಚಿಗುರೊಡೆದಂತ ಆ ವಟವೃಕ್ಷ ಇಂದಿಗೂ ಜೀವಂತವಾಗಿದೆ. ನಮ್ಮ ಹಿಂದೂ ಸಮಾಜದ ಸ್ಥಿತಿಯು ಕೂಡ ಹಾಗೆ ಆಗಿತ್ತು ಅಂತ ಜಗನ್ನಾಥ್ ಸರ್ಕಾರ್ ಅವರು ಉಲ್ಲೇಖ ಮಾಡ್ತಾರೆ. ಇಡೀ ಭಾರತಕ್ಕೆ ಭವಿಷ್ಯವೇ ಇಲ್ಲ ಅನ್ನುವ ಸ್ಥಿತಿ ಇದ್ದಾಗ ಉತ್ತರದಲ್ಲಿ ಮುಸಲ್ಮಾನರ ಆಡಳಿತ ಇತ್ತು, ದೆಹಲಿ ಮೂಲವಾಗಿ. ದಕ್ಷಿಣದಲ್ಲಿಯೂ ಹಾಗೆ ಇತ್ತು, ಪಕ್ಕದ ಬಿಜಾಪುರದಲ್ಲಿ ಇತ್ತು, ಕುತುಬರು ಹೈದರಾಬಾದಲ್ಲಿ ಆಳ್ತಾ ಇದ್ರು. ಹೀಗೆ ಎಲ್ಲ ಕಡೆಯೂ ಕೂಡ ಇಡೀ ದೇಶ ಮೊಘಲರ ಆಳ್ವಿಕೆಗೆ ಸಿಕ್ಕಿ ತಾಯಿ ಭಾರತಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಸ್ಥಿತಿ ಇತ್ತಲ್ಲ. ಅಂತಹ ಸ್ಥಿತಿಯಲ್ಲಿ ಶಿವಾಜಿಯ ಜನನ ಆಗಿದ್ದು ಅಂತ. ಹಾಗೆ ಬರೀ ಶಿವಾಜಿ ಬಗ್ಗೆ ಜಗನ್ನಾಥ್ ಸರ್ಕಾರ್ ಹೇಳಿದಂಥ ಮಾತು ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಲವರು ಹೇಳಿದಂಥ ಮಹನೀಯರ ಮಾತನ್ನು ಕೂಡ ನಾವು ಗಮನಿಸಬಹುದು ಅಂತ ಅನಿಸುತ್ತೆ. ನಾನು ಬಹುಶಃ ಕಳೆದ ಸಾರಿ ಸ್ವಲ್ಪ ಇದನ್ನು ಉಲ್ಲೇಖ ಮಾಡಿದ್ದೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನೇತಾಜಿಯವರು ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಒಬ್ಬ ಆದರ್ಶ ವ್ಯಕ್ತಿ ಅಂತ ಯಾರನ್ನ ನಾವು ನೆನೆಸ್ಕೋಬಹುದು. ಅದು ದೇಶ ಪ್ರೀತಿ ಇರ್ಬೋದು, ಅಥವಾ ದೇಶಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಇರ್ಬೋದು, ಸ್ವಾತಂತ್ರ್ಯ ಹೋರಾಟ ಇರ್ಬೋದು. ಇದೆಲ್ಲದಕ್ಕೂ ಆದರ್ಶಪ್ರಾಯನಾದಂಥ ಏಕಮಾತ್ರ ವ್ಯಕ್ತಿ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಲ್ಲಿ ವೀರ್ ಸಾವರ್ಕರ್ ಅವರು ವಿದೇಶಗಳಲ್ಲಿದ್ದು, ಇಂಗ್ಲೆಂಡಲ್ಲಿದ್ದು ಅಭಿನವ ಭಾರತದ ಮುಖಾಂತರ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಡ್ತಾ ವಿದೇಶದಲ್ಲಿದ್ದೇ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಕಿಚ್ಚನ್ನ, ಹೊಸ ದಿಕ್ಕನ್ನ ಕೊಟ್ಟಂತ ಮಹನೀಯರು. ಅವರು ತನ್ನ ಕ್ರಾಂತಿಕಾರಿ ವೀರರಿಗೆ ಪ್ರತಿಜ್ಞಾ ಬೋಧನೆ ಮಾಡುವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಎದುರು ಪ್ರತಿಜ್ಞೆಯನ್ನು ಬೋಧನೆ ಮಾಡ್ತಾ ಇದ್ರಂತೆ. ಹೀಗೆ ಎಲ್ಲರೂ ಕೂಡ, ಕವಿ ಭೂಷಣ ಹೇಳಿದ್ದಂತೂ ಕಳೆದ ವಾರವೂ ಕೂಡ ಉಲ್ಲೇಖ ಮಾಡಿದ್ದೆ, ಇನ್ನೊಂದ್ಸರಿ ಹೇಳಬೇಕು ಅಂತ ಅನಿಸುತ್ತೆ. ಕಾಶಿಜಿ ಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಶಿವಾಜಿ ನ ಹೋತೋ ಸುನ್ನತ್ ಹೋತಿ ಸಬಕಿ ಅಂತ. ಇಡೀ ದೇಶ, ಇಡೀ ರಾಷ್ಟ್ರ ಅದು ಮುಸ್ಲಿಮರ ಪದಾಘಾತಕ್ಕೆ ಒಳಗಾಗಿ ಮುಸ್ಲಿಂ ಮಯ ಆಗಿರ್ತಾ ಇತ್ತು ಅಂತ. ಸಮರ್ಥ ರಾಮದಾಸರಂತ ಸಮರ್ಥರು ಕೂಡ ಈ ದೇಶದಲ್ಲಿ, ಈ ಭೂಮಂಡಲದಲ್ಲಿ ಧರ್ಮವನ್ನು ಪರಿಪಾಲಿಸುವಂತ ವ್ಯಕ್ತಿಗಳೇ ಇಲ್ವೇ ಅಂತ ವ್ಯಥೆ ಪಟ್ಕೊಂಡು 3 ಸಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರಲ್ಲ. ಇಂಥ ಘೋರ ಸ್ಥಿತಿ ನಮ್ಮ ದೇಶದಲ್ಲೇ ಇತ್ತು. ಅಂತಹ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅವತಾರ ಆಯ್ತು. ನಾನು ಕಳೆದ ಸಾರಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಅಲ್ಲಿಂದ ಆರಂಭ ಮಾಡಿದ್ದೆ, ಮತ್ತು ಒಂದಷ್ಟು ಶಿವಾಜಿ ಮಹಾರಾಜರ ಯಾವ ರೀತಿಯಲ್ಲಿ ಇದ್ರು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೆ. ಇವತ್ತು ಶಿವಾಜಿ ಮಹಾರಾಜರ ಅಗತ್ಯ ಯಾಕಿತ್ತು,
ಮತ್ತು ಶಿವಾಜಿ ಮಹಾರಾಜರನ್ನ ನೆನಪು ಮಾಡಿಕೊಳ್ಳುವಂತ ಅವಶ್ಯಕತೆ ಈಗೇಕಿದೆ? ಅಥವಾ ಶಿವಾಜಿ ಮಹಾರಾಜರು ನೆನಪು ಮಾಡಿಕೊಳ್ಳಲೇಬೇಕಾದಂತ ಒಬ್ಬ ವ್ಯಕ್ತಿನ, ಒಬ್ಬ ಹೋರಾಟಗಾರರ? ನಮ್ಮ ದೇಶದಲ್ಲಿ ಇಂಥ ಲಕ್ಷ ಲಕ್ಷ ಜನರು ಆಗಿ ಹೋಗಿದ್ದಾರೆ, ಅಂಥವ್ರ ಪೈಕಿ ಶಿವಾಜಿ ಕೂಡ ಒಬ್ಬ ಆಗಿರ್ಬೋದಲ್ಲ. ಶಿವಾಜಿಯನ್ನ ನಾವ್ಯಾಕೆ ನೆನಪು ಮಾಡ್ಕೋಬೇಕು? ಇವತ್ತಿಗಂತೂ ಕನ್ನಡ ಪರ ಹೋರಾಟಗಾರರು ಅನಿಸಿಕೊಳ್ಳುವಂತ ಎಷ್ಟೋ ಜನ ಭಾಷೆಯ ಹೆಸರಲ್ಲಿ, ಪ್ರಾಂತಗಳ ಹೆಸರಲ್ಲಿ ಶಿವಾಜಿ ನೆನಪು ಮಾಡ್ಕೋಬಾರದು. ಶಿವಾಜಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ನೆನಪು ಮಾಡಿಕೊಳ್ಳೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ಭಾವನೆಯನ್ನೇ ಎಲ್ಲ ಕಡೆ ಹೇಳ್ತಾ ಇರುವಂತ ಸ್ಥಿತಿಯಲ್ಲಿ ಶಿವಾಜಿ ನೆನಪು ಮಾಡ್ಕೋಬೇಕಾ ಅನ್ನೋದಕ್ಕೆ ಒಂದಷ್ಟು ಉತ್ತರ ರೂಪದಲ್ಲಿ ನಾನು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಶಿವಾಜಿ ಜನರಿಗೆ ಈ ರೀತಿಯ ಅಂದ್ರೆ ಯಾವ ರೀತಿಯಲ್ಲಿ ಶಿವಾಜಿ ಆ ಕಾಲಘಟ್ಟದಿಂದ, ಇಂಥ ಭೀಷಣವಾದಂಥ ಕಾಲಘಟ್ಟದಿಂದ ಮೇಲೆದ್ದು ಜನರೆಲ್ಲರನ್ನೂ ಕೂಡ ಅದಕ್ಕೆ ತೊಡಗಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ಶಿವಾಜಿ ಮಾಡಿದಂಥ ಬಹಳ ಸಣ್ಣ ಕೆಲಸ, ಮೇಲ್ನೋಟಕ್ಕೆ ಬಹಳ ಸಣ್ಣ ಕೆಲಸ, ಆದರೆ ಯಶಸ್ಸಿನ ದೃಷ್ಟಿಯಿಂದ ಬಹಳ ದೊಡ್ಡ ಪರಿಣಾಮವನ್ನು ಕೊಟ್ಟಂತ ಒಂದು ಒಳ್ಳೆಯ ಕೆಲಸ ಅದು. ಏನು? ಯಾವುದೇ ಕೆಲಸ ಆಗಬೇಕು ಅಂತಾದ್ರೆ ಒಂದು ಸಂಸ್ಥೆ ಇರ್ಬೋದು, ಅಥವಾ ಒಂದು ರಾಜ್ಯವೋ ಒಂದು ದೇಶವೋ ಇರ್ಬೋದು, ಆ ಸಂಸ್ಥೆ, ರಾಜ್ಯ, ದೇಶ ಚೆನ್ನಾಗಿ ಆಗಬೇಕು, ಭವಿಷ್ಯದಲ್ಲೂ ಇರಬೇಕು ಚೆನ್ನಾಗಿ ಅಂತಾದ್ರೆ ಅಲ್ಲಿರುವಂತ ಜನಗಳಿಗೆ ಇದು ನಮ್ಮದು ಅಂತ ಅನಿಸ್ಬೇಕು. ಯಾವಾಗ ಇದು ನಮ್ಮದು ಅಂತ ಅನಿಸುತ್ತೋ ಆವಾಗ ಆ ಸಂಘಟನೆಗೆ ಅಥವಾ ಆ ರಾಜ್ಯಕ್ಕೆ, ಪ್ರಾಂತಕ್ಕೆ ಅಥವಾ ಆ ದೇಶಕ್ಕೆ ಅಪಾಯ ಬಂದರೂ ಸಹ ಅದೇ ಜನಗಳು ಆ ಅಪಾಯವನ್ನು ಎದುರಿಸಿ ನಿಲ್ತಾರೆ. ಶಿವಾಜಿ ಮಹಾರಾಜರು ಮಾಡಿದಂತ ಬಹಳ ದೊಡ್ಡ ಕೆಲಸ ಇದನ್ನೇ. ಅವರು ರೋಹಿಣೇಶ್ವರನ ಎದುರಿಗೆ ಪ್ರತಿಜ್ಞೆ ಸ್ವೀಕರಿಸುವ ಹೊತ್ತಿಗೆನೇ ಅವ್ರು ಮಾಡ್ತಾ ಇದ್ದಂತ ಕೆಲಸ ಏನು? ಏನೂ ಅಕ್ಷರ ಬಾರದಂತ ಮಾವಳಿ ಪೋರದ ಸಂಗಡ ಆಟ ಆಡ್ಕೊಂಡು ಸ್ವರಾಜ್ಯ ನಿಷ್ಠೆಯನ್ನು ಅವರು ಬೆಳೆಸಿದ್ರು. ಜನಸಾಮಾನ್ಯರಿಗೆ, ಅವ್ರ ವ್ಯಾಪಾರಸ್ಥರಿರ್ಬೋದು ಅಥವಾ ಉದ್ಯೋಗಿಗಳಿರ್ಬೋದು, ಯಾರು ಬೇಕಿದ್ರು ಇರ್ಬೋದು, ಎಲ್ಲರಿಗೂ ಕೂಡ ಸ್ವರಾಜ್ಯ ಶಿವಾಜಿ ಮಹಾರಾಜರದಲ್ಲ, ಈ ಹಿಂದವಿ ಸ್ವರಾಜ್ಯ ತಮ್ಮದು ಅಂತ ಪ್ರತಿಯೊಬ್ಬರು ಅನ್ಕೋತಾ ಇದ್ರು. ಈ ಹಿಂದವಿ ಸ್ವರಾಜ್ಯಕ್ಕೋಸ್ಕರ ತಾನೇನಾದ್ರೂ ಕೊಡಬೇಕು, ತನ್ನ ಕಾಣಿಕೆಯನ್ನು ಕೊಡಬೇಕು. ಕಾಣಿಕೆ ಅಂದ್ರೆ ದುಡ್ಡಲ್ಲ, ತನ್ನ ಪರಿಶ್ರಮ ಅಂತ, ತನ್ನ ಭಾವನೆ ಅಂತ. ಹಾಗೆ ತನ್ನ ಕಾಣಿಕೆಯನ್ನ, ತನ್ನ ಪರಿಶ್ರಮವನ್ನು ಕೊಡುವಂತ ಜನಗಳನ್ನ ಹಳ್ಳಿಗಳಲ್ಲಿ ಶಿವಾಜಿ ಮಹಾರಾಜರು ಅಕ್ಷರಶಃ ಸೃಷ್ಟಿ ಮಾಡಿದರು. ಅದು ಶಿವಾಜಿ ಮಹಾರಾಜರ ಯಶಸ್ಸಿನ ಮೂಲ ಸೂತ್ರ. ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಯಾವುದಾದ್ರೂ ಸಂಘಟನೆ ಅಥವಾ ಯಾವುದಾದ್ರೂ ಒಂದು ಸಾಮ್ರಾಜ್ಯ ಜೀವಂತವಾಗಿದೆ, ಅದು ಮುಂದುವರ್ಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ಕಾಣಿಸ್ತಾ ಇದೆ ಅಂತಾದ್ರೆ ಆ ಜನಗಳಲ್ಲಿ ಇಂತಹ ಭಾವನೆ ಅಗತ್ಯ. ಪ್ರತ್ಯಕ್ಷವಾದಂತ ಉದಾಹರಣೆ ಕೊಡಬೇಕು ಅಂತಂದ್ರೆ, ಕಳೆದ ವಾರವೂ ಕೂಡ ಆ ಸಂಘಟನೆ ಪ್ರಸ್ತಾಪ ಆಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಹೊಸ್ತಿರಲಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಪ್ರತಿಯೊಬ್ಬ ಸ್ವಯಂ ಸೇವಕನು ಕೂಡ ಈ ಸಂಘಟನೆ ತನ್ನದು ಅಂತ ಕೆಲಸ ಮಾಡ್ತಾನೆ ಹೊರತು ಇನ್ಯಾರ್ದೋ ಸಂಘಟನೆ ತಾನೊಬ್ಬ ಸದಸ್ಯ ಅಂತ ಅನ್ಕೊಳ್ಳಲ್ಲ. ಹಾಗಾಗಿನೇ ಸಂಘದ ಮೇಲೆ 3 ಸಾರಿ ಆಡಳಿತ ನಡೆಸ್ತಾ ಇರುವಂತವ್ರು ಬ್ಯಾನ್ ಮಾಡಿದ್ರು ಕೂಡ, ನಿಷೇಧ ಹಾಕಿದ್ರು ಕೂಡ ಅದು ಬೆಳ್ಕೊಂಡು ಬಂತು. ಹಾಗೇನೆ ಶಿವಾಜಿ ಮಹಾರಾಜರು ಸಹ ತಮ್ಮ ಸಾಮ್ರಾಜ್ಯದಲ್ಲಿ ಮಾಡುವಂತ ಮೊದಲನೆಯ ಮತ್ತು ಬಹಳ ಅತ್ಯುತ್ತಮವಾದಂತ ಕೆಲಸ ಇದು. ಪ್ರತಿಯೊಬ್ಬರಿಗೂ ಕೂಡ ಇದು ತಮ್ಮದು, ತನ್ನ ಸಾಮ್ರಾಜ್ಯ ಅನ್ನುವ ಭಾವನೆಯನ್ನ ಬೀಜ ಬಿತ್ತಿ ಬೆಳೆಸಿ ಹೆಮ್ಮರವಾಗಿ ಬೆಳೆಸಿದ್ರು. ಎಲ್ಲಿಯ ತನಕ ಅಂತಂದ್ರೆ, ಒಂದೆರಡು ಉದಾಹರಣೆ ಕೊಟ್ಟರೆ ಬಹುಶಃ ಹೆಚ್ಚು ಸ್ಪಷ್ಟ ಆಗ್ಬೋದು. ಆ ದೃಷ್ಟಿಯಿಂದ ಇವತ್ತಿಗೂ ನಾವು ನಮ್ಮ ಸಮಾಜದಲ್ಲಿ ಅನಿಷ್ಟದ ರೀತಿಯಲ್ಲಿ ಜಾತಿ ಪದ್ಧತಿಯನ್ನು ನೋಡ್ತೀವಿ. ಅದು ಹಿಂದೂ ಸಮಾಜಕ್ಕೆ ಅಂಟದಂತ ಬಹಳ ದೊಡ್ಡ ಶಾಪ. ಜಾತಿ ಪದ್ಧತಿ, ಜಾತಿಯ ಬಳಕೆ, ಆ ಥರದ್ದೆಲ್ಲರೂ ಕೂಡ ನಡವಳಿಕೆಗಳು, ಅದು ಹೋಗ್ಬೇಕು. ಇದು ಇವತ್ತು ಮಾತ್ರ ಅಲ್ಲ, ಶಿವಾಜಿ ಕಾಲಘಟ್ಟದಲ್ಲೂ ಇತ್ತು. ಹಾಗೆ ನೋಡಿದ್ರೆ ಇವತ್ತಿಗಿಂತ ಹೆಚ್ಚು ಬಲವಾಗಿತ್ತು ಅಂತ ಹೇಳ್ಬೋದು. ಯಾವ ಮಟ್ಟಿಗೆ ಅಂದ್ರೆ, ಬೇರೆ ಜಾತಿಯವರನ್ನು ಮುಟ್ಟಿಸ್ಕೋತಾ ಇರ್ಲಿಲ್ಲ. ಇದು ಬಹಳ ವಿಕೋಪಕ್ಕೆ ಹೋದಂತ ಸ್ಥಿತಿಯಲ್ಲಿ ನಾವು ಆವತ್ತೂ ಕೂಡ ಕಾಣ್ತಾ ಇದ್ವಿ ಅಂತ. ಒಂದು ಸಣ್ಣ ಘಟನೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಶಿವಾಜಿ ಮಹಾರಾಜರು ಈ ಜಾತಿ ಪದ್ಧತಿಯನ್ನು ಮೀರಿ ಹೇಗೆ ಇದ್ರು ಅನ್ನೋದಕ್ಕೆ ಉದಾಹರಣೆ. ದೆಹಲಿಯಿಂದ ಔರಂಗಜೇಬನನ್ನ ಒಂದು ರೀತಿಯ ಸಮೂಹಕ್ಕೆ ಒಳಪಡಿಸಿ ಅಲ್ಲಿ ತಪ್ಸ್ಕೊಂಡು ಬರ್ತಾರೆ ಶಿವಾಜಿ. ನಾನು ಅದನ್ನ ಇನ್ಯಾವತ್ತೊಂದು ಸರಿ ಮುಂದಿನ ಅವಧಿಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ಆ ಕಥೆನ. ಅಲ್ಲಿಂದ ಬಿಡಿಸ್ಕೊಂಡ್ ಬರುವಾಗ ದೆಹಲಿಯಿಂದ ವಾಪಸ್ಸು ಮಹಾರಾಷ್ಟ್ರಕ್ಕೆ ತನ್ನ ಸಾಮ್ರಾಜ್ಯಕ್ಕೆ ಬರ್ಬೇಕಾಗಿತ್ತು. ಹೇಗೆ ಬರೋದು? ಕುದುರೆ ಮೂಲಕ ಹೋಗೋದು ಅಂತ ಆಯ್ತು. ಆದ್ರೆ ಶಿವಾಜಿ ಮಹಾರಾಜರ ಜೊತೆಗೆ ಚಿಕ್ಕ ಹುಡುಗ ಸಂಭಾಜಿ ಕೂಡ ಇದ್ರು.
ಸಂಭಾಜಿಯನ್ನ ದೆಹಲಿಯಿಂದ ಮಹಾರಾಷ್ಟ್ರ ತನಕ ಕುದುರೆ ಮೇಲೆ ಕರ್ಕೊಂಡ್ಬಂದ್ರೆ ಅದು ಕರ್ಕೊಂಬರೋದು ಕಷ್ಟದ ಕೆಲಸ. ಆ ಕುದುರೆಯ ವೇಗಕ್ಕೆ ಈ ಪುಟ್ಟ ಮಗು ಅಡ್ಜಸ್ಟ್ ಆಗಲ್ಲ, ಹೊಂದ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಅಲ್ಲೇ ಇರುವಂತ ಕೃಷ್ಣಾಜಿ ಕೃಷ್ಣಾಜಿ ತ್ರಿಮಲ್ ಅನ್ನುವಂತ ಒಬ್ಬ ಬ್ರಾಹ್ಮಣ, ಅವನಿಗೆ ಶಿವಾಜಿ ಮಹಾರಾಜರು ತನ್ನ ಪುಟ್ಟ ಹುಡುಗ, 4-5 ವರ್ಷದ ಹುಡುಗ ಅವರನ್ನ ಕೃಷ್ಣಾಜಿಯವರ ಕೈಗೆ ಒಪ್ಪಿಸಿ, ನೀವು ಸಮಯ ಸಂದರ್ಭ ನೋಡಿ ಸುರಕ್ಷಿತವಾಗಿ ಮಗುವನ್ನ ಸ್ವರಾಜ್ಯಕ್ಕೆ ಹಿಂದೆ ಕರ್ಕೊಂಡ್ಬನ್ನಿ ಅಂತ ಹೇಳಿ 4 ವರ್ಷದ ಮಗುವನ್ನ ದೆಹಲಿಯಲ್ಲಿ ಕೃಷ್ಣಾಜಿಯವರ ಕೈಗೆ ಶಿವಾಜಿ ಮಹಾರಾಜರು ಕೊಟ್ಟು ಬರ್ತಾರೆ. ಕೃಷ್ಣಾಜಿ ಏನ್ ಮಾಡ್ತಾನೆ, ನಿಧಾನಕ್ಕೆ ದಕ್ಷಿಣದ ಕಡೆಗೆ, ದೆಹಲಿಯಿಂದ ದಕ್ಷಿಣದ ಕಡೆಗೆ ಅಂದ್ರೆ ಸ್ವರಾಜ್ಯದ ಕಡೆಗೆ ಬರುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ದಾರಿಯುದ್ದಕ್ಕೂ ಕೂಡ ಮೊಘಲರ ಕಣ್ಗಾವಲು ಇದ್ದೇ ಇತ್ತು. ಯಾರೇ ಹೊಸಬರು, ಯಾರೇ ಅನುಮಾನ ಬಂದರೂ ಕೂಡ ನಿರ್ದಯಗಳ ಕತ್ತರಿಸಿ ಹಾಕ್ತಾ ಇದ್ರು, ಸಾಯಿಸ್ತಾ ಇದ್ರು. ಇದು ಎಲ್ಲ ಕಡೆ ಇದ್ದಂತ ನಿಯಮ, ಅಘೋಷಿತವಾದಂತ ನಿಯಮ ಇತ್ತು. ಒಂದು ಕಡೆ ಮೊಘಲ್ ದೂತ ಬಂದ್ಬಿಟ್ಟು ಅವರಿಗೆ ಅನುಮಾನ ಬರುತ್ತೆ, ಇದು ಯಾಕೋ ಇಷ್ಟು ಪುಟ್ಟ ಹುಡುಗ ಇವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಶಿವಾಜಿ ಮಗ ಇರ್ಬೋದಾ, ಶಿವಾಜಿ ತಪ್ಸ್ಕೊಂಡ್ಬಿಟ್ಟಿದ್ದಾನೆ, ಮಗ ಇನ್ನು ತಲುಪಿಲ್ಲ, ಹೋಗಿಲ್ಲ ಅನ್ನೋ ಸುದ್ದಿ ಇತ್ತಲ್ಲ, ಶಿವಾಜಿ ಮಗ ಇರ್ಬೋದಾ ಅಂತ ಅನುಮಾನ ಬಂದು ಅವರನ್ನು ಹಿಡ್ಕೊಂಡು ಗಟ್ಟಿಯಾಗಿ ಕೇಳ್ತಾರೆ, ಇವನು ಯಾರು, ನಿನ್ ಮಗ, ತನ್ನ ಮಗ ಅಂತ ಇವ್ರು ಕೃಷ್ಣಾಜಿ ಹೇಳ್ತಾರೆ. ನಿನ್ ಮಗ ಆದ್ರೆ ಸಾಧ್ಯವೇ ಇಲ್ಲ ಅಂತ ಅವ್ರಿಗೆ ಯಾಕೋ ತುಂಬಾ ಅನುಮಾನ. ಅದಕ್ಕೆ ಒಂದು ಪರೀಕ್ಷೆಯನ್ನ ಆ ಮೊಘಲ್ ದೂತ ಕೊಡ್ತಾನೆ. ಏನು, ಕೃಷ್ಣಾಜಿ ಮತ್ತು ಈ ಪುಟ್ಟ ಹುಡುಗ ಇಬ್ರು ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ನಿನ್ನ ಮಗು ಅಂತ ನಾನು ಒಪ್ಕೋತೀನಿ ಅಂತ ಹೇಳ್ತಾನೆ. ಕೃಷ್ಣಾಜಿ ತ್ರಿಮಲ್ ಒಂದು ಕ್ಷಣವೂ ಯೋಚನೆ ಮಾಡಿದ್ರೆ ಒಂದೇ ತಟ್ಟೆಯಲ್ಲಿ ಸಂಭಾಜಿ ಜೊತೆಗೆ ಊಟವನ್ನು ಮಾಡ್ತಾನೆ. ಆಗಿನ ದಿನಗಳಲ್ಲಿ ಸಾಮಾಜಿಕ ವ್ಯವಸ್ಥೆ ಹೀಗಿರ್ಲಿಲ್ಲ. ಒಬ್ಬ ಬ್ರಾಹ್ಮಣ ಕೃಷ್ಣಾಜಿ ಬೇರೆಯವರ ಜೊತೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಷ್ಟರ ಮಟ್ಟಿಗೆ ಆ ಥರದ ಯಾವ ಸಂಬಂಧಗಳು, ಭಾವನಾ ವಿಕಾಸ ಇಂಥದ್ದೆಲ್ಲೂ ಆವತ್ತು ಇರಲಿಲ್ಲ. ಆದರೆ ಸ್ವರಾಜ್ಯಕ್ಕೋಸ್ಕರ, ಶಿವಾಜಿಯ ಮಗ ಅನ್ನೋ ಕಾರಣಕ್ಕೋಸ್ಕರ, ಸ್ವರಾಜ್ಯಕ್ಕಾಗಿ ತನ್ನ ಜಾತಿ, ತನ್ನ ಮತ, ತನ್ನ ಭಾವನೆ ಇದೆಲ್ಲವನ್ನು ಬಿಟ್ಟು ನಡೆಯಬೇಕು, ಸ್ವರಾಜ್ಯವೇ ಮುಖ್ಯ ಅನ್ನುವಂಥ ಭಾವನೆಯನ್ನು ಶಿವಾಜಿ ಮೂಡಿಸಿದ್ರಲ್ಲ, ಕೃಷ್ಣಾಜಿಯ ಈ ಘಟನೆಯಲ್ಲಿ ನಮಗದು ವ್ಯಕ್ತ ಆಗತ್ತಲ್ಲ, ಇದು ಶಿವಾಜಿ ಮಾಡಿದಂಥ ಬಹಳ ದೊಡ್ಡ ಪರಿವರ್ತನೆ ಕೆಲಸ. ಸಮಾಜದಲ್ಲಿರುವಂತ ಈ ದುಷ್ಟ ಪದ್ಧತಿ, ಅನಿಷ್ಟ ಪದ್ಧತಿ ಹೋಗಬೇಕು ಅಂತ ಶಿವಾಜಿಯಲ್ಲಿರುವಂತ ಅವರ ಸೈನ್ಯದಲ್ಲಿದ್ದಂತ ಎಲ್ಲ ಶೂರ ವೀರರು ನೋಡಿದ್ರೆ ನಮ್ಗೆ ಅದೇ ಕಾಣಿಸುತ್ತೆ. ಬಾಜಿ ಪ್ರಭು ದೇಶಪಾಂಡೆ, ಮುರಾರ್ ಬಾಜಿ, ನೇತಾಜಿ, ಇಂಥ ಹಲವಾರು ಆಗಿನ ಕಾಲದಲ್ಲಿ ಸೋಕಾಲ್ಡ್ ಮೇಲ್ಜಾತಿಯವರು ಅಂತ ಹೇಳ್ತೀವಲ್ಲ, ಅಂತ ಪ್ರಮುಖರೆಲ್ಲರೂ ಅವರ ಸೈನ್ಯದಲ್ಲಿದ್ರು. ಬಾಜಿ ಪ್ರಭು ದೇಶಪಾಂಡೆಯ ಕಥೆಯಂತೂ ಕೇಳಿದ್ರೆ ಅದು ಅದ್ಭುತವಾದಂಥ ಕಥೆ. ಅದನ್ನು ಕೂಡ ಹೇಳೋ ಪ್ರಯತ್ನ ಮಾಡ್ತೀನಿ ಮುಂದಿನ ಅವಧಿಯಲ್ಲಿ. ಇಂತಹ ಆಗಿನ ಕಾಲದ ಸೋಕಾಲ್ಡ್ ಮೇಲ್ಜಾತಿಯವರು ಅಂತ ಯಾರಿದ್ರಲ್ಲ, ಆ ಪದ ಬಳಸಬಾರ್ದು, ಆದ್ರೂ ಕಥೆಗೋಸ್ಕರ ಬಳಸ್ತಾ ಇದ್ದೀನಿ, ಅವಧಿಗೋಸ್ಕರ ಅಷ್ಟೇ. ಅಂಥವರ ಜೊತೆಗೆ ಇವತ್ತು ನಾವು ಯಾರನ್ನ ಜಾತಿಯಿಂದ ಕಡಿಮೆ ಅಂತ ನಂಬ್ತೀವಲ್ಲ, ಭಾವಿಸ್ತೀವಲ್ಲ, ಅಂತಹ ಪ್ರಮುಖರು ಕೂಡ ಬಹಳ ಅನ್ಯೋನ್ಯವಾಗಿದ್ದನ್ನು ನಾವು ನೋಡ್ತೀವಿ. ಎಂತೆಂಥವರು, ದಾದಾಜಿ ಕೊಂಡದೇವ್, ಬಾಜಿ ಪ್ರಭು ದೇಶಪಾಂಡೆ, ಮುರಾರ್ಜಿ, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಆ ರೀತಿಯ ಜಾತಿಯಿಂದ ಕೀಳುಮಟ್ಟದವರು ಅನ್ನುವಂಥವ್ರು ಇದ್ರು. ಹೀಗೆ ಸಮಾಜದಲ್ಲಿದ್ದಂಥ ಎಲ್ಲ ಜಾತಿ, ವರ್ಗ, ಮತ, ಪಂಥದವರು ಕೂಡ ಸಮಾನವಾಗಿ ಶಿವಾಜಿ ಜೊತೆಯಲ್ಲಿ ಸ್ವರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಸಾಮಾಜಿಕ ಬದಲಾವಣೆ ಅಂದ್ರೆ ಹಾಗೆ ತಾನೆ. ಬಹುಶಃ ಇವತ್ತು ಯಾರ್ಯಾರು ಸಮಾಜದಲ್ಲಿ ಇಂತಹ ಸಮಾನತೆಯ ಸದ್ಭಾವನೆ ಮೂಡಬೇಕು ಅಂತ ಯಾರು ಅನ್ಕೋತಾರೋ ಅಂಥವ್ರೆಲ್ಲರಿಗೂ ಕೂಡ ಇವತ್ತಿಗೂ ಶಿವಾಜಿ ಮೇಲ್ಪಂಕ್ತಿಯಾಗಿ ನಿಲ್ತಾರೆ. ಅದನ್ನು ಇವತ್ತಿಗೂ ನಾವು ಗಮನಿಸಬೇಕು. ಹಾಗಾಗಿನೇ ಶಿವಾಜಿ ಇವತ್ತಿಗೂ ಪ್ರಸ್ತುತ, ಇಂತಹ ಹಲವು ಕಾರಣಗಳಿಗಾಗಿ ಅಂತ. ಇನ್ನು ಗಮನಿಸಿ, ಇವತ್ತಿಗೂ ಇರುವಂತ ಇನ್ನೊಂದು ಪಿಡುಗೆ ಏನಂದ್ರೆ ಮತಾಂತರದ್ದು. ಒಂದು ಸಾರಿ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರ ಆಗ್ಬಿಟ್ರೆ ವಾಪಸ್ ಅವರು ಹಿಂದೂವಾಗಿ ಬರಲ್ಲ. ಅಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಅಪಾಯವೂ ಕೂಡ ಅದೇನೇ. ಈ ದೇಶದಲ್ಲಿರುವಂತ ಮತಾಂತರಿಗಳು ಯಾರಿದ್ದಾರೆ, ಮತಾಂತರಗೊಂಡಂಥವ್ರು ಯಾರಿದ್ದಾರೆ, ಅಂಥವ್ರು ಯಾರು ಕೂಡ ಬೇರೆ ದೇಶದಿಂದ ಬಂದಂಥವ್ರಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಪೂರ್ವಜರು ಇರ್ಬೋದೇನೋ ಅಷ್ಟೇನೆ. ಉಳಿದಂತೆ ಇದೇ ದೇಶದಲ್ಲಿದ್ದಂಥ ನಮ್ಮ ಬಾಂಧವರೇ ಮತಾಂತರಗೊಂಡಂಥವ್ರು. ಅವರ ಬಗ್ಗೆ ಎಂಥ ಭಾವನೆ ಇರಬೇಕು. ಅದಕ್ಕೆ ಶಿವಾಜಿ ಮಾಡಿದಂತಹ ಬಹಳ ದೊಡ್ಡ ಪ್ರಯೋಗ ಏನಂದ್ರೆ ಅವರೆಲ್ಲರನ್ನೂ ಕೂಡ ಪುನಃ ನಮ್ಮ ಮತಕ್ಕೆ, ಹಿಂದೂ ಧರ್ಮಕ್ಕೆ ಕರೆತರಬೇಕು ಅಂತ ದೊಡ್ಡ ಪ್ರಯತ್ನ ಇವತ್ತಿಗೂ ಇದೆ, ನಡೀತಾ ಇದೆ. ಶಿವಾಜಿ ಕಾಲಘಟ್ಟದಲ್ಲಿಯೂ ಕೂಡ ಅಂತ ಪ್ರಯತ್ನವನ್ನು ಮಾಡಿದರು ಶಿವಾಜಿ. ಬಜಾಜಿ ನಿಂಬಾಳ್ಕರ್, ನೇತಾಜಿ ಪಾಲ್ಕರ್ ಇಂಥ ಪ್ರಮುಖರೇ
ಮುಸಲ್ಮಾನರಾಗಿ ಯಾವುದೋ ಒತ್ತಡಕ್ಕೆ, ಯಾವುದೋ ಆಮಿಷಕ್ಕೊಳಗಾಗಿ ಅವರೆಲ್ಲರೂ ಕೂಡ ಮತಾಂತರ ಆದಂಥವ್ರನ್ನ ಪುನಃ ಹಿಂದುವಾಗಿ ಅವರನ್ನ ಮಾತೃಧರ್ಮಕ್ಕೆ ಕರ್ಕೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಮಾತೃಧರ್ಮಕ್ಕೆ ಕರ್ಕೊಂಡ್ಬಂದ ನಂತರ ಅವ್ರ ಜೊತೆಗೆ ಸಾಮಾಜಿಕ ವ್ಯವಹಾರ ಹೇಗಿರ್ಬೇಕು, ಇಲ್ಲಿ ಕರ್ಕೊಂಡ್ಬಂದ ನಂತರನೂ ಕೂಡ ಅವ್ರಿಗೆ ಸಾಮಾಜಿಕವಾಗಿ ಅದೇ ಗೌರವ ಸಿಗ್ಬೇಕಲ್ಲ. ಅದಕ್ಕಾಗಿ ತನ್ನ ರಕ್ತ ಸಂಬಂಧದ ಜೊತೆಗೆ ಮದುವೆಯನ್ನು ಮಾಡಿಸ್ಕೊಟ್ಟು ತನ್ನ ಸಂಬಂಧಿಗಳಾಗಿ ಮಾಡ್ಕೋತಾರೆ. ಅಂದ್ರೆ ಸಮಾಜದಲ್ಲಿಯೂ ಕೂಡ ಅವರಿಗೆ ಯೋಗ್ಯವಾದಂಥ ಗೌರವ ಸ್ಥಾನ ಸಿಗಬೇಕು ಅನ್ನೋ ಭಾವನೆಯಿಂದ ಇಂತಹ ಸಾಮಾಜಿಕ ಪರಿವರ್ತನೆಯ ಬಹುದೊಡ್ಡ ಕಾರ್ಯವನ್ನ ಶಿವಾಜಿ ಆವತ್ತೇ ಮಾಡಿದ್ರು ಅನ್ನುವಂಥದ್ದು ನಾವು ನೋಡ್ಬೋದು. ಇನ್ನು ಸಮಾಜದಲ್ಲಿ ಇನ್ನು ಕೆಲವು ಮೂಢನಂಬಿಕೆಗಳು ಆ ಥರದ ಕೆಲವು ಉಳ್ಕೊಂಡಿತ್ತು. ಡಾಕ್ಟರ್ ಗುರುರಾಜ್ ಕರ್ಜಿಯವರ ಪ್ರಕಾರ ಮೂಢನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇರ್ಲಿ, ನಾವು ಆ ಪದವನ್ನು ಬಳಸ್ಕೊಂಡ್ರೆ ಬೇಗ ನಮಗೆ ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಲವು ನಂಬಿಕೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿದ್ದು. ಉದಾಹರಣೆಗೆ, ಸಮುದ್ರಯಾನ ಮಾಡಬಾರ್ದು, ಸಮುದ್ರಯಾನ ನಿಷಿದ್ಧ ಅಂತ. ಹಾಗಾಗಿ ಸಮುದ್ರಯಾನಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲಿರುವಂತ ರಾಜರು ಕೂಡ ಸಮುದ್ರಯಾನ ಮಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ಶಿವಾಜಿ ಮಹಾರಾಜರು ಅದಕ್ಕೆ ಸೆಟ್ಟು ಹೊಡೆದು ನಿಂತ್ಕೊಂಡ್ರು. ಸಮುದ್ರವನ್ನ ದಾಟಿದ್ರು. ಅಷ್ಟೇ ಅಲ್ಲ, ಜಲದುರ್ಗಗಳನ್ನೂ ಕಟ್ಟಿದ್ರು. ಅದರ ಪರಿಣಾಮವಾಗಿ ಪೋರ್ಚುಗೀಸರನ್ನ ಭಾರತದ ಒಳಕ್ಕೆ ಹೇಗೆ ಮುಸಲ್ಮಾನರು ದೆಹಲಿಯಿಂದ ಆರಂಭಿಸಿ ದಕ್ಷಿಣ ತನಕ ಹೇಗೆ ಆಕ್ರಮಣ ಮಾಡಿದ್ರು, ಆ ರೀತಿಯಲ್ಲಿ ಪೋರ್ಚುಗೀಸರು ದಕ್ಷಿಣದಿಂದ ಸಮುದ್ರ ತೀರದಿಂದ ಇಡೀ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಪರಿಣಾಮ ಜಲದುರ್ಗಗಳನ್ನು ಶಿವಾಜಿಯವರು ನಿರ್ಮಿಸಿದ್ರು. ಪೋರ್ಚುಗೀಸರಿಗೆ ಬಹಳ ದೊಡ್ಡ ಅಡ್ಡಿಯಾಗಿ ನಿಂತ್ಕೊಂಡಿದ್ದರೇನೆ ಶಿವಾಜಿ ಮಹಾರಾಜರು. ಇಲ್ಲ ಅಂದ್ರೆ ಹೇಗೆ ಮೊಘಲರು ಹೇಗೆ ಆಳ್ವಿಕೆ ನಡೆಸ್ಕೊಂಡ್ ಬಂದಿದ್ರೋ ಅವರಿಗಿಂತ ಹೆಚ್ಚು ಉತ್ತಮವಾದಂಥ ಶಸ್ತ್ರಾಸ್ತ್ರಗಳು ಪೋರ್ಚುಗೀಸರ ಹತ್ರ ಇತ್ತು. ಅಷ್ಟಾಗಿಯೂ ಕೂಡ ಒಂದು ಹಂತವನ್ನು ದಾಟಿ ಅವರು ಮೇಲಕ್ಕೆ ಬರ್ಲಿಕ್ಕಾಗಿಲ್ಲ. ಪರಿಣಾಮ ಶಿವಾಜಿ ಮಹಾರಾಜರು ಅಂದ್ರೆ ಜಲದುರ್ಗಗಳನ್ನು ಕಟ್ಟಿ ಸಮುದ್ರವನ್ನು ದಾಟಿ ದೇಶಕ್ಕೋಸ್ಕರ, ಸ್ವರಾಜ್ಯಕ್ಕೋಸ್ಕರ ಇಂಥದ್ದೆಲ್ಲವೂ ಅಗತ್ಯ ಅನ್ನೋದನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಆವತ್ತೇ ಮಾಡಿ ತೋರಿಸಿದ್ರು. ಅಷ್ಟೇ ಅಲ್ಲ, ತಮಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ, ಯುದ್ಧಕ್ಕೆ ಬೇಕಾದಂತ ಎಲ್ಲವನ್ನೂ ಕೂಡ ಶಿವಾಜಿ ಮಹಾರಾಜರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಅವರ ಸೈನ್ಯದಲ್ಲಿದ್ದಂಥ ಕುದುರೆಗಳೇ ನಮಗೆ ಉದಾಹರಣೆ. ನಮ್ಮ ದೇಶದಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಬೇಕಾದಂತಹ ಉತ್ತಮ ಜಾತಿಯ, ಉತ್ತಮ ತಳಿಯ ಕುದುರೆಗಳು ಲಭ್ಯ ಇರಲಿಲ್ಲ. ಅದಕ್ಕಾಗಿ ಅವರು ಪರ್ಷಿಯಾ ಮುಂತಾದ ಕಡೆಗಳಿಂದ, ಬೇರೆ ಕಡೆಗಳಿಂದ ಯುದ್ಧಕ್ಕೆ ಬೇಕಾದಂತ ಅಂತಹ ಶ್ರೇಷ್ಠ ತಳಿಯ ಉತ್ತಮ ಕುದುರೆಗಳನ್ನು ತರಿಸ್ಕೊಂಡಿದ್ರು. ಇವೆಲ್ಲವೂ ಕೂಡ ಯುದ್ಧ ತಂತ್ರಗಳು. ಅಂದ್ರೆ ಸ್ವರಾಜ್ಯಕ್ಕೆ ಅಗತ್ಯವಾದಂಥದ್ದು ಯಾವ್ಯಾವ್ದಿದೆಯೋ ಅದೆಲ್ಲವೂ ಕೂಡ ಸ್ವರಾಜ್ಯದಲ್ಲಿ ಇರಬೇಕು ಅನ್ನುವಂಥದ್ದು ಶಿವಾಜಿ ಮಹಾರಾಜರ ಬಹಳ ದೂರದೃಷ್ಟಿ ಅದಾಗಿತ್ತು ಅಂತ. ಜಹಗೀರು ಪದ್ಧತಿ ಆವತ್ತಿದ್ದಂತ ಇನ್ನೊಂದು ಅನಿಷ್ಟ. ಈ ಜಹಗೀರು ಪದ್ಧತಿ ಮುಖಾಂತರ ಪಾಳೆಗಾರ ಇರ್ತಾ ಇದ್ರು. ಆ ಜಹಗೀರಿಗೆ ಆತ ಮುಖ್ಯಸ್ಥ. ಅವನು ಮುಸ್ಲಿಂ ದೊರೆಗಳಿಗೆ ಒಂದಷ್ಟು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ತಾನು ಸಂತೋಷವಾಗಿ ಇದ್ದ. ಈ ಜಹಗೀರಲ್ಲಿ ಅವನದೇ ಸಾಮ್ರಾಜ್ಯ, ಅವನು ಏನ್ ಹೇಳ್ತಾನೋ ಅದೇ ವೇದವಾಕ್ಯ ಅಲ್ಲಿ ಅವನು ಹೇಳಿದ್ದೆ ಮುಗೀತು. ಆ ರೀತಿ ಇರ್ತಾ ಇತ್ತು. ಆದ್ರೆ ಶಿವಾಜಿ ಮಹಾರಾಜರ ಹಿಂದವಿ ಸ್ವರಾಜ್ಯದ ಒಳಗೆ ಈ ಜಹಗೀರು ಪದ್ಧತಿಯನ್ನ ಅವರು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಯಾಕೆಂದ್ರೆ ಜಹಗೀರು ಪದ್ಧತಿ ಸ್ವರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸಲ್ಲ ಅಂತ. ಕೊನೆಗೂ ನಿಷ್ಠೆ ಇರಬೇಕಾಗಿದ್ದು ಸ್ವರಾಜ್ಯಕ್ಕೆ ಹೊರತು ಇನ್ಯಾವುದೋ ಸಣ್ಣ ಸಣ್ಣ ಪ್ರಾಂತಗಳಿಗೆ ಅಲ್ಲ ಅನ್ನೋದು. ಇದು ಶಿವಾಜಿ ಮಹಾರಾಜರ ದೂರದೃಷ್ಟಿಗೆ ಇನ್ನೊಂದು ಮುಖ್ಯ ಉದಾಹರಣೆ ಅಂತ. ಇಂತಹ ಎಷ್ಟೋ ಸುಧಾರಣಾ ಅಂಶಗಳು ಇವತ್ತಿಗೂ ನಮಗೆ ಅಗತ್ಯ ಇದೆ. ಬರೀ ಶಿವಾಜಿ ಮಹಾರಾಜರದ್ದು ಮಾತ್ರ ಅಲ್ಲ, ಆ ಕಾಲಘಟ್ಟದಲ್ಲಿ ಮಾತ್ರ ಅಲ್ಲ. ಇಂತಹ ಒಂದು ರಾಜಕೀಯ ನಡೆಯನ್ನ, ಯೋಗ್ಯವಾದಂಥ ನಡೆಯನ್ನ ಶಿವಾಜಿ ಮಹಾರಾಜರು ಇಟ್ಟಿದ್ದನ್ನ ನಾವು ನೋಡ್ತೀವಿ. ಇನ್ನು ಶತ್ರು ಮಿತ್ರ ಭಾವವು ಕೂಡ ಒಂದು ಸ್ವರಾಜ್ಯವನ್ನ ಅಥವಾ ಒಂದು ರಾಜ್ಯವನ್ನು ಮುನ್ನಡೆಸೋದಕ್ಕೆ ತುಂಬಾ ಅಗತ್ಯವಾದಂಥದ್ದು. ಯಾರು ತನಗೆ ಶತ್ರು, ಯಾರು ತನಗೆ ಮಿತ್ರ ಅನ್ನೋದು ಗೊತ್ತಿರಬೇಕು. ಅಷ್ಟೇ ಅಲ್ಲ, ತನ್ನ ಮಿತ್ರ ಆದಂಥವನು ಸ್ವರಾಜ್ಯಕ್ಕೆ ಶತ್ರು ಆಗಿದ್ರೆ ಅಂಥವ್ರನ್ನು ಕೂಡ ನಾವು ದೂರ ಇಡಬೇಕು ಅನ್ನೋದು ಇವತ್ತಿನ ತಂತ್ರ ತಾನೇ. ಇದನ್ನ ಶಿವಾಜಿ ಮಹಾರಾಜರು ಆವತ್ತೇ ಮಾಡಿ ತೋರಿಸಿದ್ರು. ಉದಾಹರಣೆಗೆ, ನನ್ನ ಗೆಳೆಯ ಒಬ್ಬ ಎಲ್ಲೋ ಪಾಕಿಸ್ತಾನದಲ್ಲ ಅಥವಾ ನಮ್ಮ ವೈರಿ ದೇಶದಲ್ಲೋ ಇದ್ದಾನೆ ಅನ್ನೋ ಕಾರಣಕ್ಕೆ ಆ ವೈರಿ ದೇಶವನ್ನು ನಾವು ನಮ್ದು ಅಂತ ಅನ್ಕೊಳ್ಲಿಕ್ಕೆ ಆಗಲ್ಲ. ನನ್ನ ಗೆಳೆಯ ಅಲ್ಲಿರ್ಬೋದು, ಅದ್ಯಾವುದೋ ಮತವೋ ಅಥವಾ ನನ್ನ ಸಂಬಂಧಿಕರೋ ಇನ್ಯಾವುದೋ ಕಾರಣಕ್ಕೆ ಇರ್ಬೋದು. ಉದಾಹರಣೆಗೆ, ನಮ್ಮ ದೇಶಕ್ಕೆ ವಿರುದ್ಧವಾದಂತ ನಡವಳಿಕೆಯನ್ನು ತೋರಿಸ್ತಾ ಜೀವಂತವಾಗಿ ಇನ್ನೂ ಇರುವಂತ, ಅಂದ್ರೆ ಜೀವಂತವಾಗಿರುವಂತ ಅಂದ್ರೆ ಯಾವುದೇ ಕ್ಷಣದ ಸಾಯ್ಬೋದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂತಹ ಪಾಕಿಸ್ತಾನದ ಜೊತೆಗೆ
ನನ್ನ ಯಾವುದೇ ಒಂದು ಸಂಬಂಧ ಇದೆ ಅಥವಾ ನನ್ನ ಸಂಬಂಧಿಕರಿದ್ದಾರೆ, ನನ್ನ ಜಾತಿಯವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ತೋರಿಸಬಾರದು ಕೂಡ. ಯಾಕೆಂದ್ರೆ ಅದು ನಮ್ಮ ಶತ್ರು ದೇಶ ಅಂತಲೇ ತಾನಾಗಿ ಅದೇ ಹೇಳ್ಕೊಂಡಿರುವಂಥದ್ದು. ಹಾಗಿರುವಾಗ ಇದೇ ಭಾವನೆ ನಮ್ಮ ದೇಶದ ಎಲ್ರಿಗೂ ಇರಬೇಕಲ್ಲ. ಶಿವಾಜಿ ಮಹಾರಾಜರು ಈ ಒಂದು ಶತ್ರು ಮಿತ್ರ ಭಾವವನ್ನ ಸ್ವರಾಜ್ಯದ ಕಾಲದಲ್ಲಿಯೇ ಅನುಷ್ಠಾನ ಮಾಡಿ ತೋರಿಸಿದ್ರು. ಯಾರು ಸ್ವರಾಜ್ಯಕ್ಕೆ ನಿಷ್ಠರಾಗಿರ್ತಾರೋ ಅವರೆಲ್ಲರೂ ಕೂಡ ನಮಗೂ ಮಿತ್ರರು, ಯಾರು ಸ್ವರಾಜ್ಯಕ್ಕೆ ನಿಷ್ಠರಾಗಿಲ್ವೋ ಅವರು ನಮಗೆ ಶತ್ರುಗಳು. ಇಷ್ಟೇ, ಬಹಳ ಸಿಂಪಲ್ ಆಗಿ ಅವರು ತಮ್ಮ ಸ್ವರಾಜ್ಯದಲ್ಲಿ ನಡೆಸಿರುವಂತ ನಿಯಮ ಆಗಿತ್ತು. ಇಂತಹ ಭಾವನೆಯೇ ಶಿವಾಜಿ ಮಹಾರಾಜರನ್ನ ಆ ಎತ್ತರಕ್ಕೆ ಕಠಿಣ ಪರಿಸ್ಥಿತಿಯಲ್ಲೂ ಮೇಲಕ್ಕೆ ಕೊಂಡೊಯ್ದಂತ ಭಾವನೆ ಅಂತ. ಇನ್ನು ಇಂಥ ಶತ್ರು ಮಿತ್ರ ಭಾವಕ್ಕೆ ಪೂರಕವಾಗಿ ಮತ್ತು ಸ್ವರಾಜ್ಯಕ್ಕೆ ನಿಷ್ಠೆಗೆ ಪೂರಕವಾಗಿ ನಾನು ಆಗಲೇ ಕೊಟ್ಟಂತ ಉದಾಹರಣೆ ಇನ್ನೊಮ್ಮೆ ನೆನಪು ಮಾಡ್ತೀನಿ. ಅಂದ್ರೆ ಎರಡು ಗುಂಪುಗಳ ಆಟ ಆಡಿಸೋದು. ಈ ಮಾವಳಿ ಪೌರರಿಗೆ ತುಂಬಾ ಆ ಥರದ ಶಿಕ್ಷಣ ಆ ಥರದ್ದು ಯಾವುದು ಇರಲಿಲ್ಲ, ಅಂದ್ರೆ ಯುದ್ಧ ಶಿಕ್ಷಣವೂ ಇರಲಿಲ್ಲ. ಆದ್ರೆ ಅವರ ನಿಷ್ಠೆ ಮಾತ್ರ ಅತಿ ಒಂದು ಅದು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಇದ್ದನ್ನು ನಾವು ನೋಡ್ತೀವಿ. ಅಂತಹ ಮಾವಳಿ ಪೌರರನ್ನು ಆಟ ಆಡಿಸುವಾಗ ಎರಡು ಗುಂಪುಗಳಾಗಿ ಆಟ ಆಡಿಸೋದು. ಒಂದು ಗುಂಪು ಮೊಘಲರು, ಇನ್ನೊಂದು ಗುಂಪು ಮಾವಳಿಗಳರು. ಚೆನ್ನಾಗಿ ಆಟ ಆಡ್ಬೇಕು ಎರಡು ಗುಂಪಿನವರು. ಆದ್ರೆ ಅಂತಿಮವಾಗಿ ಯಾರು ಮೊಘಲರ ಗುಂಪು ಅಂತ ಆಟ ಆಡ್ತಾ ಇದ್ದಂತ ಈ ಮಾವಳಿ ಪೌರರ ಗುಂಪಿತ್ತು ಅವರು ಸೋಲ್ಬೇಕು, ಮತ್ತು ಯಾರು ಸ್ವರಾಜ್ಯದ ಪರವಾಗಿದ್ದಂತ ಗುಂಪಿತ್ತು ಅವ್ರಿಗೆ ಗೆಲ್ಲಬೇಕು. ಇದು ಫಿಕ್ಸ್ ಆಗಿರುವಂಥದ್ದು. ಇವತ್ತು ಮ್ಯಾಚ್ ಫಿಕ್ಸಿಂಗ್ ಅಂತೀವಲ್ಲ, ಹಾಗೆ ಮ್ಯಾಚ್ ಫಿಕ್ಸಿಂಗ್ ಅವತ್ತಿತ್ತು ಈ ಆಟ ಆಡಿಸೋ ಹೊತ್ತಿಗೆ. ಅಂದ್ರೆ ಆಟ ಆಡ್ತಾ ಇರುವಂತಹ ಆ ಬಾಲಕರ ಮನಸ್ಸಲ್ಲಿಯೂ ಕೂಡ ಯಾರು ಮೊಘಲರಿದ್ದಾರೋ ಅವರು ಸೋಲ್ತಾರೆ, ಯಾರು ಸ್ವರಾಜ್ಯದವರು ಇರ್ತಾರೋ ಅವರು ಗೆಲ್ತಾರೆ ಅಂತ. ಇದು ಮನಸ್ಸಿನಲ್ಲಿ ಬಹಳ ಬಲವಾಗಿ ಇಡೀ ಹಿಂದವಿ ಸ್ವರಾಜ್ಯದ ಎಲ್ಲರ ಮನಸ್ಸಲ್ಲೂ ಇತ್ತು. ಹಿಂದವಿ ಸ್ವರಾಜ್ಯದವರು ಗೆಲ್ಲೋದಕ್ಕೆ ಇರೋದು ಅಂತ, ಬೇರೆಯವರೆಲ್ಲರೂ ಸೋಲೋದಕ್ಕೆ ಇರೋದು ಅಂತ. ಒಂದು ಸಣ್ಣ ಆಟದ ಮುಖಾಂತರ ಶಿವಾಜಿ ಮಹಾರಾಜರು ಇಂತಹ ಶ್ರೇಷ್ಠ ಭಾವನೆಯನ್ನ ಜನರ ಮನಸ್ಸಲ್ಲಿ ತುಂಬಿಸೋದಕ್ಕೆ ಸಾಧ್ಯ ಆಗಿತ್ತು. ಅದೇ ಅಂತಿಮವಾಗಿ ಶಿವಾಜಿ ಮಹಾರಾಜರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಇನ್ನೊಂದು ಸ್ವಾಮಿನಿಷ್ಠೆಯ ವಿಷಯದಲ್ಲೂ ಹಾಗೆ. ಸ್ವಾಮಿನಿಷ್ಠೆ ಅಂತಂದ್ರೆ ಅದು ಶ್ವಾನನಿಷ್ಠೆ ಅಲ್ಲ. ಅದು ಈಗ ನಾಯಿ ನಿಷ್ಠೆ ಅಂತ ಹೇಳ್ತಾರಲ್ಲ, ಅಂದ್ರೆ ನಾಯಿನೂ ಕೂಡ ಒಳ್ಳೆದಕ್ಕೆ ಹೋಲಿಸ್ತಾರೆ. ತನಗೆ ಬಿಸ್ಕೆಟ್ ಹಾಕ್ತಾನೆ, ಅದಕ್ಕಾಗಿ ನಾನು ಅವನ ಜೊತೆಗೆ ಇರ್ತೀನಿ, ಅವ್ರು ಏನ್ ಬೇಕಿದ್ರು ಮಾಡ್ಕೊಳ್ಳಿ, ಅವ್ನು ಕೆಟ್ಟ ಕೆಲಸ ಮಾಡ್ಲಿ ಒಳ್ಳೆ ಕೆಲಸ ಮಾಡ್ಲಿ, ನನಗವನು ಆಹಾರ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ಅವನಿಗೆ ಕಂಡ ತಕ್ಷಣ ಬಾಲ ಆಡಿಸ್ತೀನಿ. ಇದು ಶ್ವಾನನಿಷ್ಠೆ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳುವಂಥದ್ದು. ಶಿವಾಜಿ ಮಹಾರಾಜರು ಇಂತಹ ಸ್ವಾಮಿನಿಷ್ಠೆಯ ವಿರುದ್ಧವಾಗಿದ್ರು. ಸ್ವಾಮಿನಿಷ್ಠೆ ಅಂದ್ರೆ ಅದು ಕೇವಲ ವ್ಯಕ್ತಿ ಪೂಜೆ ಅಲ್ಲ. ಇವತ್ತಿನ ಕೆಲವು ರಾಜಕೀಯ ಪಕ್ಷಗಳು ನಡ್ಕೊಳ್ಳೋದು ನೋಡ್ತೀವಲ್ಲ, ಅವ್ರು ಏನ್ ಹೇಳಿದ್ರೂ ಸರಿ, ಅವ್ರು ಹೇಳಿದ್ದೇ ಸರಿ. ಯಾಕೆ? ಆ ವಂಶ ಆಗಿದೆ, ಅದಕ್ಕಾಗಿ ಅವರನ್ನು ನಾವು ನಂಬ್ಕೋತೀವಿ ಅಂತ ಹೇಳುವಂತ ರಾಜಕೀಯ ಪಕ್ಷಗಳನ್ನ ನಾವು ನೋಡ್ತೀವಿ ಇವತ್ತು. ಆದ್ರೆ ಶಿವಾಜಿ ಮಹಾರಾಜರು ಅಂಥದಕ್ಕೆ ವಿರುದ್ಧವಾಗಿದ್ರು. ಸ್ವಾಮಿನಿಷ್ಠೆ ಇರಬೇಕು. ನಮಗೆ ಯಾರು ಸಹಕಾರ ಕೊಟ್ಟಿದ್ದಾರೆ, ನಮಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ಯಾರು ಆಹಾರ ಕೊಟ್ಟಿದ್ದಾರೆ ಅಂಥವ್ರ ಬಗ್ಗೆ ಶ್ರದ್ಧೆ ಇರಬೇಕು, ಗೌರವ ಇರಬೇಕು. ಆದರೆ ಸ್ವರಾಜ್ಯಕ್ಕೆ ಅವರು ನಿಷ್ಠರಾಗಿದ್ದಾರ, ಹಾಗಿದ್ರೆ ನನ್ನ ನಿಷ್ಠೆಯು ಅವರಿಗೆ ಇರುತ್ತೆ. ಇಲ್ಲ ಅಂದ್ರೆ ಸ್ವರಾಜ್ಯಕ್ಕೆ ಅವರು ನಿಷ್ಠರಾಗಿಲ್ಲ ಅಂತಾದ್ರೆ ನಾನು ಅವರ ನಿಷ್ಠ ಅಲ್ಲ. ಇಂತಹ ಭಾವನೆಯನ್ನ ಅವರು ಶಿವಾಜಿ ಮಹಾರಾಜರ ಆ ಕಾಲದಲ್ಲೇ ಮಾಡಿಟ್ಟಿದ್ರು. ಇನ್ನೊಂದು ಸ್ವಾಭಿಮಾನ ಅನ್ನೋದು, ಈ ಸ್ವಾಭಿಮಾನ ಮತ್ತು ದುರಭಿಮಾನದಲ್ಲಿ ಬಹಳ ಸಣ್ಣ ಅಂತರ ಇದೆಯಂತೆ, ಸಣ್ಣ ಎಳೆಯ ಅಂತರ ಇದೆ ಅಂತ. ಸ್ವಾಭಿಮಾನದ ಹೆಸರಲ್ಲಿ ತುಂಬಾ ಸಾರಿ ನಾವು ದುರಭಿಮಾನವನ್ನು ನೋಡ್ಕೋತೀವಿ. ಇನ್ನು ರಾಜಕೀಯ ಪಕ್ಷಗಳಲ್ಲಂತೂ ಇದು ಬಹಳ ಸಾಮಾನ್ಯ. ಅಷ್ಟೇ ಅಲ್ಲ, ಸಾಮಾಜಿಕ ಸಂಘಟನೆಗಳಲ್ಲಿಯೂ ಕೂಡ ಇಂತಹ ದುರಂತವನ್ನ ನೋಡ್ತೀವಿ. ಸ್ವಾಭಿಮಾನದ ಹೆಸರಲ್ಲಿ ದುರಭಿಮಾನವನ್ನ ಮೆರೆಯುವುದು, ಅದಕ್ಕೂ ಕೂಡ ಶಿವಾಜಿ ಮಹಾರಾಜರು ಉತ್ತರ ರೂಪವಾಗಿಯೇ ಇದ್ರು ಅಂತ ನಾವು ನೋಡ್ತೀವಿ. ಹೇಗೆ ಗಮನಿಸಿ, ರಜಪೂತರು ತಾವು ಸ್ವಾಭಿಮಾನಿಗಳು ಅಂತ ಎಲ್ಲ ಕಡೆ ಕರೆಸ್ಕೊಂಡಂಥವ್ರು, ಹಾಗೆ ಇದ್ದಂಥವ್ರು ಕೂಡ. ಆದ್ರೆ ಅವರಲ್ಲಿರುವಂತ ಅಂತಃಕಲಹ ಅದು ಇಡೀ ರಜಪೂತ ವಂಶಕ್ಕೆ ಎಷ್ಟು ದೊಡ್ಡ ಆಘಾತ ಆಯಿತು ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ಓದ್ತೀವಿ. ಅಂಬರ ವಂಶದ ರಾಜ ಮಾನಸಿಂಹ ಆತ ಸ್ವಾಮಿನಿಷ್ಠೆಯ ಹೆಸರಲ್ಲಿ ಎಂತ ಅನಾಹುತವನ್ನು ಮಾಡ್ತಾನೆ. ಸ್ವಾಮಿನಿಷ್ಠೆ ಅನ್ನೋ ಹೆಸರಲ್ಲಿ ಅಕ್ಬರ್ನ ಜುನಾನ ಅಂದ್ರೆ ಅರ್ಥ ಆಗಿರ್ಬೋದು, ಅವನು ಯಾವತ್ತು ಬೇಕಿದ್ರು ಬಂದು ಅಲ್ಲಿ ಭೋಗಿಸಿ ಹೋಗ್ಬೋದು. ಅಂತಹ ಜುನಾನಕ್ಕೆ ತನ್ನ ಭೋಗದಾಸಿಯಾಗಿ ತನ್ನ ತಂಗಿಯನ್ನೇ ಆತ ಕಳಿಸ್ಕೊಡ್ತಾನೆ ಮಾನಸಿಂಹ. ಅಂತ ಪರಾಕ್ರಮಿ ರಾಜ
ತನ್ನ ತಂಗಿನ ಜುನ ಕಳಿಸ್ಬಿಡ್ತಾನಲ್ಲ, ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯಾ? ಆದ್ರೆ ಇತ್ತು. ಅಷ್ಟೇ ಅಲ್ಲ, ಜೀವನ ಪೂರ್ತಿ ಅವನಿಗೋಸ್ಕರನೇ ಕೆಲಸ ಮಾಡ್ತಾನೆ. ಇಂಥ ಎಷ್ಟೊಂದು ನಾವು ನೋಡ್ತೀವಿ. ಅವನು ಕೊಟ್ಟಂತ ರೊಟ್ಟಿಯ ಎಂಜಲು ತುಂಡನ್ನ ಪರಮಾನ್ನ ಅಂತ ಸ್ವೀಕಾರ ಮಾಡ್ತಾರೆ. ಆದ್ರೆ ಮಹಾರಾಣ ಪ್ರತಾಪ ತನ್ನ ಜೊತೆಗೆ ಊಟಕ್ಕೆ ಕೂತಿಲ್ಲ ಅಂತ ವಿರೋಧವನ್ನು ಸಾಧಿಸ್ತಾನೆ. ಇಂತಹ ಹಲವು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಸ್ವಾಭಿಮಾನದ ಹೆಸರಲ್ಲಿ ಅದು ರಾಷ್ಟ್ರಕ್ಕೆ ಅಪಾಯಕಾರಿಯಾದಂಥ ದುರಭಿಮಾನ ಆಗಬಾರದು. ಶಿವಾಜಿ ಮಹಾರಾಜರು ಅಂತಹ ಎಚ್ಚರಿಕೆಯನ್ನು ತಗೊಂಡಿದ್ದನ್ನು ನಾವು ನೋಡ್ತೀವಿ. ಧರ್ಮಯುದ್ಧ, ಅದರಲ್ಲೂ ಅಷ್ಟೇ, ತಾವು ವೀರ ಸ್ವರ್ಗವನ್ನು ಪಡಿಬೇಕು, ಹುತಾತ್ಮರಾಗಬೇಕು ಅನ್ನುವಂಥ ಕಲ್ಪನೆಗಳು. ವೀರ ಸ್ವರ್ಗ ಪಡೆಯೋದಲ್ಲ, ಹುತಾತ್ಮರಾಗೋದಲ್ಲ, ಬದಲಾಗಿ ಸ್ವರಾಜ್ಯಕ್ಕೋಸ್ಕರ ಬದುಕಬೇಕು. ಅಗತ್ಯ ಬಿದ್ದರೆ ಸ್ವರಾಜ್ಯಕ್ಕೋಸ್ಕರ ಮಡಿಯೋಣ, ತೊಂದರೆ ಇಲ್ಲ. ಇಂತಹ ಭಾವನೆಯನ್ನು ಜಾಗೃತಿಗೊಳಿಸಿದಂಥವರು ಶಿವಾಜಿ ಮಹಾರಾಜರು. ಗೋಬ್ರಾಹ್ಮಣ ಪರಿಪಾಲಕ ಅಂತ ಆಗಿನ ಕಾಲದ ಇತಿಹಾಸಕಾರರು ಶಿವಾಜಿ ಬಗ್ಗೆ ಬರೀತಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಜಾತಿಯಿಂದ ಅಲ್ಲ, ಸಜ್ಜನರು ಅನ್ನೋ ಅರ್ಥದಲ್ಲಿ ಬಂದಿರುವಂತದ್ದು. ಸಜ್ಜನರನ್ನ ಮತ್ತು ಗೋವು ಈ ದೇಶದ ಅತ್ಯಂತ ವಂದನೀಯ ಪ್ರಾಣಿ ಅದು. ಹಾಗಾಗಿ, ಯಾಕೆಂದ್ರೆ ನಾವು ಗೋವನ್ನ ಪ್ರಾಣಿ ಅಂತ ಯಾವತ್ತೂ ಹೇಳಲ್ಲ, ತಾಯಿ ಅಂತಾನೆ ಹೇಳ್ತೀವಲ್ಲ. ಹಾಗಾಗಿ ಈ ಗೋಬ್ರಾಹ್ಮಣ ಪರಿಪಾಲಕ ಅಂತ ಕರೆಸ್ಕೊಂಡಂತ ಶಿವಾಜಿ ಮಹಾರಾಜರು ಅಕಸ್ಮಾತ್ ಇದೇ ಬ್ರಾಹ್ಮಣ, ಜಾತಿಯಿಂದ ಬ್ರಾಹ್ಮಣ ತಪ್ಪೆಸಗಿದರೆ ಅವರನ್ನ ಶಿಕ್ಷಿಸದೆ ಬಿಟ್ಟಿಲ್ಲ. ಅದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹೀಗೆ ಇಷ್ಟಾದರೂ ಕೂಡ ಹೀಗೆ ಹಲವು ಅಂಶಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಇವತ್ತಿನ ಸಮಯ ಆಗ್ತಾ ಇರೋದ್ರಿಂದ ಕೊನೆ ಹಂತಕ್ಕೆ ಬಂದ್ಬಿಡ್ತೀನಿ. ಒಂದಷ್ಟನ್ನ ನೋಡೋಣ ಮುಂದಿನ ಅವಧಿಯಲ್ಲಿ ಯಾವ ತರ ಹೇಳ್ಬೋದಾ ಅಂತ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಶಿವಾಜಿ ಮಹಾರಾಜರನ್ನ ಒಬ್ಬ ಕೊಲೆಗಾರ, ಲೂಟಿಕೋರ, ಅಥವಾ ಆತ ಯಾವುದೋ ಬಂದ್ಬಿಟ್ಟು ಗೆರಿಲ್ಲಾ ಯುದ್ಧದ ಮುಖಾಂತರ ಗೆದ್ದುಬಿಟ್ಟ. ಗೆರಿಲ್ಲಾ ಯುದ್ಧ ತಂತ್ರ ಜಗತ್ತಿನ ಶ್ರೇಷ್ಠ ಯುದ್ಧ ತಂತ್ರಗಳಲ್ಲಿ ಒಂದು. ಶಿವಾಜಿ ಮಹಾರಾಜರದನ್ನು ಮಾಡಿದ್ರು. ಆದ್ರೆ ಶಿವಾಜಿ ಮಹಾರಾಜನ ಅದೇ ಹೆಸರಲ್ಲಿ ಹೀಗೆ ಹೇಳಿತಾರಲ್ಲ, ಅವಮಾನಿಸ್ತಾರಲ್ಲ. ಯಾಕೆ ಹೀಗಾಯ್ತು? ಯಾಕೆ ಅಂದ್ರೆ ನಮ್ಮ ಆತ್ಮೀಯರು ಹಿರಿಯರೊಬ್ಬರು ಹೇಳಿದಂತ ಮಾತು, ಇಂಡಿಯನ್ ಹಿಸ್ಟ್ರಿ ರಿಟರ್ನ್ ಬೈ ಯುರೋಪಿಯನ್ಸ್ ಅಂತ. ಅಂದ್ರೆ ನಮ್ಮ ದೇಶದ ಇತಿಹಾಸವನ್ನ ಯುರೋಪಿಯನ್ನರು ಅವರಿಗೆ ಹೇಗೆ ಬೇಕೋ ಹಾಗೆ ಬರ್ಕೊಂಡ್ರು. ಮೊಘಲರ ಮುಸಲ್ಮಾನರ ಆಡಳಿತ ಸಮಯದಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ಇದ್ದಂತ ಯಾರು ಲಿಪಿಕಾರರಿದ್ರು ಅಂತವರೆಲ್ಲರೂ ಕೂಡ ಮೊಘಲರಿಗೆ ಪೂರಕವಾದಂತ, ಅವರನ್ನ ಹಾಡಿ ಹೊಗಳುವಂತ ಇತಿಹಾಸವನ್ನೇ ಬರೆದಿಟ್ರು. ಯಾರು ಅವರ ವಿರೋಧಿಗಳಿದ್ರೋ, ಅಂದ್ರೆ ಈ ದೇಶದ ರಾಜನಿದ್ರೋ ಅಂತವರೆಲ್ಲರೂ ಕೂಡ ಕೆಟ್ಟವರು ಅನ್ನುವ ರೀತಿಯಲ್ಲೇ ಬಿಂಬಿಸಲಾಯಿತು. ಶಿವಾಜಿಯು ಕೂಡ ಅದೇ ಕಾರಣಕ್ಕಾಗಿ ಇಂತಹ ಆಪಾದನೆಗಳಿದ್ದಿದ್ದು. ಆದ್ರೆ ಜಗತ್ತಿನ ಶ್ರೇಷ್ಠ ರಾಜ ಆತ ಶಿವಾಜಿ ಮಹಾರಾಜ. ಹೀಗೆ ಶಿವಾಜಿಯ ಬಗ್ಗೆ ಹೇಳೋದಕ್ಕೆ ತುಂಬಾ ಸಂಗತಿಗಳಿದೆ. ಈ ತರಹದ ತಂತ್ರ ಇಷ್ಟು ಮಾತ್ರ ಅಲ್ಲ, ಸ್ವತಃ ಶಿವಾಜಿ ಮಹಾರಾಜರು ಎಂತ ಪರಾಕ್ರಮಿ ಆಗಿದ್ರು. ಯಾವುದೇ ಒಬ್ಬ ರಾಜ ಆತ ಯಶಸ್ವಿ ಆಗ್ಬೇಕು ಅಂತ ಆದ್ರೆ ಬರೀ ರಾಜ್ಯ ತಂತ್ರಗಳಿದ್ರೆ ಸಾಲದು, ಸ್ವತಃ ಆತನು ಕೂಡ ಶೂರ ಆಗಿರ್ಬೇಕಲ್ಲ. ಅಂತಹ ಎಲ್ಲ ಸದ್ಗುಣಗಳು ಇದ್ದಂತಹ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ರಾಜ ಆತ ಶಿವಾಜಿ ಮಹಾರಾಜ. ಮುಂದಿನ ಅವಧಿಗಳಲ್ಲಿ ಇಂತಹ ಕೆಲವು ಉದಾಹರಣೆಗಳನ್ನ ಕಥೆಯ ಮೂಲಕ ಕೇಳುವಂತ ಅವಕಾಶವನ್ನ ತಾವು ನನಗೆ ಮಾಡ್ಕೊಡ್ತೀರಿ ಅಂತ ಅನ್ಕೋತೀನಿ. ಇವತ್ತಿನ ಸಮಯ ಆಗಿದ್ರಿಂದ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಬರೋಣಂತೆ. ನಮಸ್ಕಾರ.